ಎಲ್ರಿಗೂ ನಮಸ್ತೆ. ಬನ್ನಿ ಇಲ್ಲೊಂದು ಫ್ಯಾಕ್ಟ್ರಿ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ರೈತರಿಗೂ ಹೆಲ್ಪ್ ಆಗುತ್ತೆ, ಮತ್ತು ಅದರೊಳಗೆ ಒಂದು 4 ಜನ ಕೆಲಸನೂ ಮಾಡ್ತಾರೆ, ಅವ್ರಿಗೂ ಉಪಯೋಗ ಆಗುತ್ತೆ. ನೋಡಿ, ಇದು ಮೆನ್ಷನ್ ಪೇಪರ್ ಅಂತ ಈಗ ತರಕಾರಿ ಬೆಳಿತೀವಲ್ವ, ಅದ್ರದ್ದು ಎಲ್ಲ ದಿನ ಮಾಡಿಬಿಟ್ಟು ಅದರೊಳಗೆ ಒಂದು ಬ್ಲ್ಯಾಕ್ ಕವರ್ ಹಾಕಿರ್ತಾರೆ, ನೋಡಿರ್ತೀರಾ? ಆ ಬ್ಲ್ಯಾಕ್ ಕವರ್ ಮಾಡೋಂಥ ಫ್ಯಾಕ್ಟ್ರಿ ಇದು ತೋರಿಸಿದ್ನಲ್ಲ, ಅದು ಸಣ್ಣ ಸಣ್ಣದಾಗಿ ಕಾಳು ಇದ್ದಂಗೆ ಐತೆ. ಅದು ಮೇಲಕ್ಕೆ ಹೋಗ್ತಾಯಿದ್ದು ನೋಡಿ, ಈ ಮಿಷಿನು ಇದು ಮೇಲೆ ಹೋಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ ನೋಡಿ. ಇವ್ರು ಮಾಡಿರೋ ಫ್ಯಾಕ್ಟ್ರಿಯಿಂದ ಒಂದು 3 ಜನಕ್ಕೆ 4 ಜನಕ್ಕೆ ಕೆಲಸ ಸಿಕ್ಕೈತೆ. ರೈತರಿಗೊಂದು ಹೆಲ್ಪ್ ಆಗುತ್ತೆ, ಮತ್ತು ಕಮ್ಮಿ ರೇಟಲ್ಲಿ ಸಿಗುತ್ತೆ. ಹೇಗೆ ಬೆಳಿಬೇಕು ತರಕಾರಿನ, ಯಾವ ಟೈಮಲ್ಲಿ ಯಾವ್ದು ಹಾಕಿದ್ರೆ ಬೆಲೆ ಸಿಗುತ್ತೆ ಅದಕ್ಕೆ ಅಂತ ರೈತರಿಗೊಂದು ಒಳ್ಳೆ ಮಾರ್ಗ ಇದು ನೋಡಿ. ಇದು ಆ ಕವರ್ ಫುಲ್ಲು ರೆಡಿಯಾಗಿ ಬಂದೈತೆ, ರೋಲ್ ಸುತ್ತುತ್ತಾ ಇದೆ ನೋಡಿ. ಈ ಥರ ಮಾಡೋದ್ರಿಂದ ಓನರ್ ಒಬ್ಬರೇ ಬದುಕಲ್ಲ, ಅದರಿಂದ 10 ಜನ ಅನ್ನ ತಿಂತಾ ಇದ್ದಾರೆ. ಎಲ್ಲ ಡಾಕ್ಟ್ರು, ಇಂಜಿನಿಯರ್ ಎಲ್ಲ ಮಾಡ್ಕೊಂಡು ಅವರು ಎಷ್ಟೋ ಜನ ಬೀದಿಲಿ ಪಾನಿಪುರಿ ಅಂಗಡಿ ಅದು ಇದು ಹಾಕ್ಕೊಂಡು ಅಲಿತಾವ್ರೆ. ಕೆಲವರು ಅದನ್ನೇ ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ಇಷ್ಟೆಲ್ಲ ಓದ್ದೋ ನಮಗೇನು ಸಿಕ್ಕಲಿಲ್ವಲ್ಲ, ಏನು ಕೆಲಸ ಸಿಗಲಿವಲ್ಲ ಅಂತ ಹುಚ್ಚರ ಥರ ಆಗ್ಬಿಟ್ಟವ್ರೆ. ಅದ್ರ ಬದಲು ಇದು ನೋಡಿ, ಈ ಥರ ಒಂದು ಸಣ್ಣದಾಗಿ ಫ್ಯಾಕ್ಟ್ರಿ ಮಾಡಿದ್ರೆ ಹೆಂಗೋ ಎಷ್ಟೋ ಜನಕ್ಕೆ ಸಿಗುತ್ತೆ ನೋಡಿ. ಇದೆಲ್ಲ ರೋಲ್ ರೆಡಿ ಆಗೈತೆ, ಎಷ್ಟು ವೆಯ್ಟ್ ಐತೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಅದು ರೋಲೆಲ್ಲ ರೆಡಿ ಆದಮೇಲೆ ಒಂದು ದಾರ ಥರ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಅಲ್ಲಿ ಸ್ಟಿಚಿಂಗ್ ಮಾಡೋ ಮಿಷಿನ್ ಐತೆ. ಮಿಷಿನಲ್ಲಿ ಸ್ಟಿಚ್ ಮಾಡಿಬಿಟ್ಟು ವೆಯ್ಟ್ ನೋಡಿ ಮತ್ತೆ ಅವರು ಹಾಕ್ತಾರೆ. ಯಾಕೆಂದರೆ ಒಂದು ತೂಕ ಅಂತ ಇರುತ್ತೆ ಅಲ್ವಾ, ಆ ತೂಕ ಇಷ್ಟೇ ಬರಬೇಕು ಅಂತ ಆ ಮೆಜರ್ಮೆಂಟ್ ಲೆಕ್ಕ ಮಾಡಿ ಅಲ್ಲಿ ಸೈಡಲ್ಲಿ ಹಾಕಿದ್ದಾರೆ ನೋಡಿ. ಎಲ್ಲ ಫುಲ್ಲು ವೈಟ್ ಕಲರ್ ಮೂಟೆ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಅದೆಲ್ಲ ಸಣ್ಣದಾಗಿ ಕಾಳು ತೋರಿಸಿದ್ವಲ್ಲ ಸ್ಟಾರ್ಟಿಂಗು, ಅದು ಕಾಳಿಂದು, ಅದು ಚೀಲ ಎಲ್ಲ ನೋಡಿ. ಮೇಲೆ ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಬರ್ತಾಯಿದೆ ಅಂತ ನೋಡಿ. ಮೇಲಿಂದ ಸುಮಾರು ಕತ್ತೆತ್ತು ನೋಡಬೇಕು, ಇಲ್ಲ ಅಂದರೂ ಸುಮಾರು ನಂಗೆ ಅಂದಾಜು ಒಂದು ಇಷ್ಟು ಅಡಿ ಅಂತ ಗೊತ್ತಾಗಲ್ಲ, ಒಂದು 15-16 ಅಡಿ ಮೇಲಿಂದ ಬರ್ತಾಯಿದೆ. ಒಳ್ಳೆ ಕ್ವಾಲಿಟಿ ಇದೆ, ರೈತ್ರಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ ನೋಡಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಇಲ್ಲಿ ಕಮೆಂಟ್ ಮಾಡಿ, ಅವ್ರ ಅಡ್ರೆಸ್ಸು ಮತ್ತು ಅವ್ರ ಫೋನ್ ನಂಬರ್ ಕೊಡ್ತೀವಿ. ಇದು ಹಾಕೋದ್ರಿಂದ ಏನಪ್ಪ ಅಂದರೆ ನೀರು ಪೋಲಾಗಲ್ಲ, ಮತ್ತು ಕಳೆ ಬೆಳೆಯಲ್ಲ, ಹಂಗಾಗಿ ಹಾಕ್ತಾರೆ. ಅಕ್ಕಪಕ್ಕ ಇವಾಗ ಒಂದು ಹಳ್ಳಿಯಿಂದ ಜಾಸ್ತಿ ರೈತರೇ ಇರ್ತಾರಲ್ವ, ಎಲ್ಲ ಹೋಗಿ ಹುಡುಕೊಂಡು ಹೋಗ್ತಾರೆ. ಬದಲು ಇವ್ರ ಹತ್ರನೇ ನರ್ಸರಿ ಇದೆ, ಇವ್ರ ಹತ್ರನೇ ಎಲ್ಲ ಥರದ್ದು ತರಕಾರಿದು ಸಸಿ ಸಿಗುತ್ತೆ, ಮತ್ತು ಇವ್ರ ಹತ್ರ ಮೆಡಿಷನು ಸಿಗುತ್ತೆ. ಮತ್ತು ಈ ಥರದ್ದು ಮೆನ್ಷನ್ ಪೇಪರ್ ಅಂತ ಹೇಳ್ತಿದ್ರು ಅವ್ರು ಒಂದು ಸಲ ಫ್ಯಾಕ್ಟ್ರಿ ಓನರು, ಹಂಗಾಗಿ ನನಗೆ ಒಂದು ಸ್ವಲ್ಪ ಜ್ಞಾಪನಕ್ಕಿತ್ತು, ಹಂಗಾಗಿ ಹೇಳಿದ್ದೀನಿ. ಅದರದ್ದು ನಿಜವಾದ ಹೆಸರು ಏನು ಅಂತ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪಾಗಿದ್ದರೆ. ಇವ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಪ್ರತಿಯೊಂದು ಕೊಡ್ತಾರೆ. ಬೀಜದಿಂದ ಹಿಡಿದು ಔಷಧಿಯಿಂದ ಹಿಡಿದು ಯಾವ್ಯಾವ ಟೈಮಲ್ಲಿ ಏನೇನು ಹಾಕಿದ್ರೆ ಯಾವ ಥರ ರೈಟ್ ಸಿಗುತ್ತೆ ಅಂತೆಲ್ಲ ಗೈಡ್ ಮಾಡಿ ಪ್ರತಿಯೊಂದು ಇವ್ರ ಹತ್ರ ಸಿಗುತ್ತೆ ನೋಡಿ. ಕಾಂಟ್ಯಾಕ್ಟ್ ಮಾಡಿ. ಇದು ಲಾಸ್ಟ್ಗೆ ವೇಸ್ಟೆಲ್ಲ ಬರುತ್ತಲ್ಲ, ಅದು ಅನಿಸುತ್ತೆ, ಅದು ಈಚೆ ಗೇಟ್ ಹತ್ರ ಹಾಕಿದ್ರು. ಅದು